ರಾಜ್ಯದಲ್ಲಿ ಕಾವೇರಿಯ ಕಾವು ಜೋರಾಗ್ತಾ ಇದೆ. ಜಲ ಸಮರ ಮುಂದುವರೆದಿದೆ. ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಹೇಳಿ ರಾಜ್ಯದಲ್ಲಿ ಈಗ ಎಲ್ಲರೂ ಕೂಡ ಕೂತಿದ್ದಾರೆ. ತಮಿಳುನಾಡಿನಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ತಮಿಳುನಾಡಿನ ಕೃಷ್ಣಗಿರಿ ಧರ್ಮಪುರಿಯಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದೀವಿ ನಾವು. ಹೇಗಿದೆ ವಾಸ್ತವ ಏನು ಅನ್ನೋದನ್ನ. ಕರ್ನಾಟಕದಲ್ಲಿ ಕಾವೇರಿ ನೀರಿಗಾಗಿ ಉರುಳು ಸೇವೆ. ತಮಿಳುನಾಡಲ್ಲಿ ಕಾವೇರಿ ನೀರಲ್ಲದೆ ಅಂದ್ರೆ ಕಾವೇರಿ ನೀರು ಅದರಲ್ಲೇನೆ ಸ್ನಾನ ಮಾಡೋದು, ಸ್ವಿಮ್ಮಿಂಗು ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಕರುನಾಡಲ್ಲಿ ಮಳೆ ಇಲ್ಲ, ತಮಿಳುನಾಡಿನಲ್ಲಿ ನೀರಿನ ಸಮಸ್ಯೆ ಇಲ್ಲ ಅನ್ನೋದು ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಬಯಲಾಗಿದೆ. ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ತೋರಿಸಿದೆ. ಬನ್ನಿ, ತಮಿಳುನಾಡಿನಲ್ಲಿ ಜಲಕಂಟಕ ಇದೆಯೋ ಇಲ್ವೋ ಅನ್ನೋದನ್ನ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ನೋಡೋಣ. ಇವಾಗ ಇದು ತುಂಬಾ ಸೆನ್ಸಿಟಿವ್ ಮ್ಯಾಟರ್. ಇದು ನೀವು ಸ್ವಲ್ಪ ನೀರು ಕೊಡಬೇಕಂದ್ರೆ ಕೊಟ್ಟೇಬೇಕು. ಯಾಕಂದ್ರೆ ಯಾರು ಎಲ್ಲ ಮಕ್ಕಳೇ ಹೇಳ್ತೀನಿ ಸರ್, ಯಾರು ಸ್ಪೆಸಿಫಿಕ್ ಮಾಡಲ್ಲ. ಯಾವ್ದು ಮಾತಾಡ್ತಂದ್ರೆ ಇಶ್ಯೂ ಆಗುತ್ತೆ. ನಾನು ಅಲ್ಲಿ ಕೆಲಸ ಮಾಡ ಅಲ್ಲಿ ಅವ್ರು ಅಲೋ ಮಾಡಕ್ಕಲ್ಲ. ಮಳೆ ಬಂದು ಎಷ್ಟು ದಿನ ಆಯ್ತು? ತುಂಬಾ ದಿನ ಆಯ್ತು ಸರ್, 6 ತಿಂಗಳಾಯ್ತು. ನೀರಿದೆ ಸರ್, ನಮ್ಮ ಮನೆಯಲ್ಲೇ ಇಲ್ಲ, ವ್ಯವಸಾಯಕ್ಕಿಲ್ಲ, ನಮ್ಮ ಮನೆ ಕುಡಿಯಕ್ಕಿಲ್ಲ. 5 days ಒಂದು ಬರುತ್ತೆ ಲೋಕಲ್. ಅದು ಸ್ವಲ್ಪ ಪ್ಯೂರಿಟಿ ಇಲ್ಲ. ಇಲ್ಲಿ ವಾಟರ್ ಫ್ಲೋ ಇದೆ ಅಂದ್ರೆ ಇದು ಸ್ವಲ್ಪ ಕಲುಷಿತ ಆಗಿದೆ ನೀರು. ಅಲ್ಲಿ ರಿಫೈನಿಂಗ್ ಮಿಷನ್ ಇದೆ, ಇಲ್ಲಿ ಇದೆ. ಅವರು ದಿಸ್ ಇಸ್ ಮೇನ್ ಸೋರ್ಸ್ ಸರ್. ಇಲ್ಲಿಂದ ಕ್ಲಿಯರ್ ಆಗುತ್ತೆ. ಎಲ್ಲಿದೆ ನೀರು? ಅಲ್ಲಿದೆ ಮೇನ್ ಸೋರ್ಸ್, ಇಲ್ಲಿದೆ. ಸ್ಟೋರೇಜ್ ಪ್ಲಾಂಟ್ ಇದೆ ಅಲ್ಲಿದೆ. ಆಮೇಲೆ ಈ ನೀರು ಮೇಟೂರು ಡ್ಯಾಮ್ ಹೋಗುತ್ತೆ. ಮೇಟೂರು. ಆಮೇಲೆ ಕನೆಕ್ಟಿವಿಟಿ ಯಾವ್ದು? KRS ಬರುತ್ತೆ ಮೇಘದಾದು. ಈಗ ಇದಿದೆಲ್ಲ KRS ಡೈರೆಕ್ಟ್ ಅಲ್ಲಿ ಕನೆಕ್ಟಿವಿಟಿ ಇದೆ. ಅಲ್ಲಿ ಕೊಡಗು ಪ್ಲೇಸ್ ಹೇಳ್ತಾರಲ್ಲ, ಕೊಡಗಿಂದ ಇಲ್ಲಿ ಬಂದು ಇಲ್ಲಿಂದ ಮೇಟೂರಿಂದ ತಂಜಾವೂರ್ಲೊಂದು ಡೈರೆಕ್ಟ್ ಇದಕ್ಕೆ ಇದು ಹೋಗುತ್ತೆ. ಬಟ್ ನೀರು ಕೊಡ್ಬೇಕು ಸರ್. ನೀರು ಇಲ್ಲಾಂದ್ರೆ ನಮ್ಗೆ ಯಾರು ಆಗಾರ ಮಾಡಾಕಲ್ಲ. ತುಂಬಾ ಡ್ರೈ ಆಗುತ್ತೆ. ನೋಡಿ ಸರ್, ವಾಟರ್ ಕ್ವಾಲಿಟಿ ನೋಡಿ, ಚೆಕ್ ಮಾಡಿ. ಫುಲ್ ಡ್ರೈ ಆಗಿತ್ತಾ? ಇದೆ ಫುಲ್ ಡ್ರೈ. ಮತ್ತೆ ಯಾವಾಗ ಸ್ವಲ್ಪ ಇದಾಗಿರೋದು? ಇದು ಇವಾಗ ನಾಳೆ ಮಧ್ಯಾಹ್ನ ಇದು ಫೆಸ್ಟಿವಲ್ ಇದೆ. ತುಂಬಾ ಜನ ಬರ್ತಾರೆ. ನೀವು ಅಲ್ಲಿ ಬಂದು ನೋಡಿ ಎಷ್ಟು ಜನ ಬರ್ತಾರೆ ಅಂತ ನೋಡಿ. ಇವಾಗ ತಮಿಳುನಾಡಿಗೆ ನಿತ್ಯ ಕೂಡ 3,500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತೆ ಮೊದಲಿಗೆ CWRC ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿರುವಂತಹ ಶಿಫಾರಸಿಗೆ CWMA ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಅದನ್ನು ಎತ್ತಿ ಹಿಡಿದಂತಹ ಪರಿಣಾಮ ಇವತ್ತು ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ವಾದವನ್ನು ಜೊತೆಗೆ ಚರ್ಚೆ ಏನಿದೆ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಈ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಖುದ್ದು ತಮಿಳುನಾಡಿನ ಅದರಲ್ಲೂ ಕೂಡ ಪ್ರಮುಖವಾಗಿ ಕೃಷ್ಣಗಿರಿ ಜಿಲ್ಲೆಯ ಅತಿ ಎತ್ತರದ ಪ್ರದೇಶದಲ್ಲಿ ನಿಂತು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ನಿಮ್ಗೆ ದೂರದಲ್ಲಿ ನೋಡ್ತಾ ಇರಬಹುದು, ಅಲ್ಲಿ ಕಾವೇರಿ ನೀರಿದೆ. ಇಲ್ಲಿ ಪ್ರಮುಖ ವಿಚಾರ ಏನಂದ್ರೆ, ಇದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಬಿಳಿಗುಂಡ್ಲಿನಲ್ಲಿ ಕಾಣ್ತಿರುವಂತಹ ದೃಶ್ಯ. ಬೆಂಗಳೂರು ಆಗಿರಬಹುದು, ಮೈಸೂರು, ಮಂಡ್ಯ ಭಾಗದಿಂದ ಬರ್ತಿರುವಂತಹ ನೀರು ಅನ್ನೋ ಮಾಹಿತಿಯನ್ನು ಇಲ್ಲಿರುವಂತಹ ರೈತರು ಖುದ್ದು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿರುವಂತಹ ಮಾಹಿತಿ. ಈ ಭಾಗದ ರೈತರನ್ನು ಮಾತನಾಡಿಸುವಂತಹ ಸಂದರ್ಭದಲ್ಲಿ ನಮಗೆ ಸದ್ಯಕ್ಕೆ ವ್ಯವಸಾಯಕ್ಕೆ ತೊಂದರೆ ಆಗ್ತಾ ಇದೆ, ಬಟ್ ಕುಡಿಯಲು ಸ್ವಲ್ಪ ಪರವಾಗಿಲ್ಲ, ಬಟ್ ವ್ಯವಸಾಯಕ್ಕೆ ತೊಂದರೆ ಆಗ್ತಿದೆ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಬಟ್ ಖುದ್ದು ಕರ್ನಾಟಕದ ಮಂಡ್ಯದಲ್ಲಿ ರೈತರ ವಾದ ಏನಂದ್ರೆ, ನಮಗೆ ಕುಡಿಯಲು ನೀರು ಬೇಕಂತಿದ್ದಾರೆ, ಬಟ್ ಇಲ್ಲಿಯ ಜನರು ನಮ್ಗೆ ವ್ಯವಸಾಯಕ್ಕೆ ನೀರು ಬೇಕಂತಿದ್ದಾರೆ. ನೀವು ದೂರದಲ್ಲಿ ನೋಡ್ತಾ ಇರಬಹುದು, ಇವೆಲ್ಲದರ ನಡುವೆ ಕಾವೇರಿ ನೀರು ಅಲ್ಲಿ ಕಾಣ್ತಾ ಇದ್ದೇನೆ. ಆ ಒಂದು ಕಾವೇರಿ ನೀರು ನಮ್ಮ ಅಂದ್ರೆ ಕರ್ನಾಟಕದಿಂದ ಹರಿದು ಬರ್ತಿರುವಂತಹ ಕಾವೇರಿ ನೀರಿನ ದೃಶ್ಯದಲ್ಲಿ ಕಾಣ ಸಿಗ್ತಾ ಇರುವಂತದ್ದು. ಆ ಒಂದು ಜಾಗ ಅಂದ್ರೆ ಬಿಳಿಕೊಂಡ್ಲುವಿನ ವಾಟರ್ ಮೆಜರ್ಮೆಂಟ್ ಪಾಯಿಂಟ್ ಗೆ ಖುದ್ದು ರಿಪಬ್ಲಿಕ್ ಕನ್ನಡ ಹೋದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅಂದ್ರೆ ಆ ಭಾಗದಲ್ಲಿ ಶೂಟ್ ಮಾಡಲು ಮೆಜರ್ಮೆಂಟ್ ಪಾಯಿಂಟ್ ಎಷ್ಟಿದೆ ಅನ್ನೋ ತೋರಿಸಲು ನಮಗೆ ಅನುಮತಿಯನ್ನು ನಿರಾಕರಣೆ ಮಾಡಿದಂತಹ ಹಿನ್ನೆಲೆ ಅದರ ಸುತ್ತಮುತ್ತಲ ಪ್ರದೇಶದ ಅದ್ರ ಕೂಡ ಪ್ರಮುಖವಾಗಿ ಅತಿ ಎತ್ತರದ ಪ್ರದೇಶದಲ್ಲಿ ನಿಂತು ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ದೂರದಲ್ಲಿ ಕಾವೇರಿ ನೀರನ್ನು ನೋಡ್ತಾ ಇರಬಹುದು. ಈ ಭಾಗದ ಜನರೇನಿದ್ದಾರೆ ಅದೇ ನೀರಿಂದ ವ್ಯವಸಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ವ್ಯವಸಾಯಕ್ಕೆ ಅದೇ ನೀರನ್ನು ಡಿಪೆಂಡ್ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನು ಖುದ್ದು ರಿಪಬ್ಲಿಕ್ ಕನ್ನಡದ ಮುಂದೆ ಈ ಭಾಗದ ರೈತರು ಕೊಟ್ಟಿರುವಂತಹ ಮಾಹಿತಿ. ಇವೆಲ್ಲದರ ನಡುವೆ ಒಂದು ಭಾಗದಲ್ಲಿ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಬಿಳಿಕೊಂಡ್ಲು ಅಂದ್ರೆ ಕಾವೇರಿ ಮೆಜರ್ಮೆಂಟ್ ಪಾಯಿಂಟ್ ಇರುವಂತಹ ವಾಟರ್ ಮೆಜರ್ಮೆಂಟ್ ಪಾಯಿಂಟ್ ಇರುವಂತಹ ಈ ಭಾಗದ ಜನರಿಗೆ ವ್ಯವಸಾಯಕ್ಕೆ ನೀರು ಬೇಕು, ಬಟ್ ಕರ್ನಾಟಕದ ಮಂಡ್ಯ ಭಾಗದ ಜನರಿಗೆ ಕುಡಿಯಲು ನೀರು ಬೇಕು. ಇವೆಲ್ಲದರ ನಡುವೆ ಸರ್ಕಾರ ಇದೀಗ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ. ವ್ಯವಸಾಯಕ್ಕೆ ನೀರು ಕೊಡುತ್ತೆ ಅಥವಾ ಆ ಭಾಗದ ರೈತರ ತಮ್ಮ ರಾಜ್ಯದ ರೈತರ
ಕುಡಿಯಲು ನೀರು ಕೊಡುತ್ತೆ ಅಥವಾ ಆ ಭಾಗದ ರೈತರ ಧ್ವನಿಗೆ ಅವರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಈ ಒಂದು CWMA ಏನು ಶಿಫಾರಸು ಮಾಡಿದೆ ಅದಕ್ಕೇನಾದ್ರೂ ಪರ್ಯಾಯವಾಗಿ ಬೇರೆ ವ್ಯವಸ್ಥೆ ಮಾಡುತ್ತಾ ಅನ್ನೋ ಪ್ರಶ್ನೆ ಇದೀಗ ಉಡ್ಕೊಂಡಿದೆ. ಇವೆಲ್ಲದರ ನಡುವೆ ಸದ್ಯಕ್ಕೆ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದಂತ ಸಂದರ್ಭದಲ್ಲಿ, ಜೊತೆಗೆ ಈ ಭಾಗದ ರೈತರನ್ನು ಮಾತನಾಡಿಸಿದಂತ ಸಂದರ್ಭದಲ್ಲಿ ಅವರಿಗೆ 2 ತಿಂಗಳಿನ ಸಮಸ್ಯೆ ಆಗ್ತದೆ, ವ್ಯವಸಾಯಕ್ಕೆ ನೀರು ಬೇಕು ಅಂತಿದ್ದಾರೆ. ಇವೆಲ್ಲದರ ನಡುವೆ ಸರ್ಕಾರ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಇಲ್ಲೇ ತಮಿಳುನಾಡಿನಲ್ಲಿ ಕಾವೇರಿ ನೀರಿನ ದೃಶ್ಯ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ಹಿನ್ನೆಲೆ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ, ಇದು ಚರ್ಚಾ ಹಂತದಲ್ಲಿರುವಾಗಲೇ ಸರ್ಕಾರ ಏನಾದ್ರೂ ನೀರು ಬಿಟ್ಟಿತಾ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ತಮಿಳುನಾಡು.